ರಾಮ ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ. ಹೀಗಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಪ್ರತಿಯೊಬ್ಬ ಹಿಂದೂಗಳ ಕನಸಾಗಿತ್ತು. ಈಗ ಆ ಕನಸು ಕೂಡ ಸಾಕಾರ ಆಗಿರುವಂಥದ್ದು. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಕೂಡ ನಿರ್ಮಾಣ ಆಗಿರುವಂಥದ್ದು. ಆದರೆ ಈಗ ರಾಮ ಮಂದಿರಕ್ಕೆ ಬಂದಂತಹ ದೇಣಿಗೆ ಹಣ ಸಾಕಷ್ಟು ದುರುಪಯೋಗ ಆಗಿದೆ ಅನ್ನುವಂತಹ ಗಂಭೀರ ಆರೋಪಗಳಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ SIT ಕೂಡ ರಚನೆಯನ್ನು ಮಾಡಿರುವಂಥದ್ದು. ಹೀಗಾಗಿ ರಾಮ ಮಂದಿರದ ದೇಣಿಗೆ ಹಣ ದುರುಪಯೋಗ ಆದ ಬಗ್ಗೆ ಕುಂದಾನಗರಿ ಬೆಳಗಾವಿ ಜನ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಬರೋಣ ಬನ್ನಿ. ಈಗ ರಾಮ ಮಂದಿರ ಪ್ರತಿಯೊಬ್ಬ ಹಿಂದೂನ ಕನಸಾಗಿತ್ತು ರಾಮ ಮಂದಿರ ಆಗ್ಬೇಕಂತೇಳಿ. ಈಗ ಆ ರಾಮ ಮಂದಿರದಲ್ಲಿ ಬಂದಂಥ ದೇಣಿಗೆ ಹಣ ದುರುಪಯೋಗ ಆಗಿರುವಂಥದ್ದು. ನೀವು ಎಲ್ಲ ಸಾಮಾನ್ಯರು ಕೊಟ್ಟಂಥ ಹಣದಲ್ಲಿ ರಾಮ ಮಂದಿರವನ್ನು ಕಟ್ಟಿರುವಂಥದ್ದು. ಸಾಮಾನ್ಯ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ, ಹಿಂದೂ ಆಗಿ ಏನು ಹೇಳ್ತೀರ? ನಾನೊಬ್ಬ ಹಿಂದೂ ಆಗಿ ಹೇಳೋದಿಷ್ಟೇ, ಅದು ನಮ್ಮ ದುಡ್ಡು ನಮಗಾಗಿ ಏನಾದರೂ ನಮ್ಮ ದೇವಸ್ಥಾನಕ್ಕಾಗಲಿ ಅಥವಾ ನಮ್ಮ ಹಿಂದೂಗಳ ಏಳಿಗೆಗಾಗಿ ಯೂಸ್ ಆಗಿದ್ದರೆ ಅದು ಒಳ್ಳೆಯದು. ಬಟ್ ಅದನ್ನು ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಯಾರ್ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ಶಿಕ್ಷೆ ಆಗಬೇಕು. ದಿನನಿತ್ಯವೂ ಕೂಡ ಲಕ್ಷಾಂತರ ಜನರು ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ, ದೇಣಿಗೆ ಕೂಡ ಕೊಡ್ತಾರೆ. ಆ ದೇಣಿಗೆ ಹಣ ಈಗ ದುರುಪಯೋಗ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಬಂದಿರುವಂಥ ನೀವು ಕೂಡ ಅಬ್ಸರ್ವ್ ಮಾಡಿದ್ದೀರಿ, ಏನು ಹೇಳ್ತೀರಿ? ಇದು ಖಂಡನೀಯದ ವಿಷಯ. ಆ್ಯಕ್ಚುಲಿ ರಾಮನನ್ನು ನಾವು ಆದರ್ಶನ ಎಲ್ಲರೂ ಪಾಲನೆ ಮಾಡ್ತಕ್ಕದ್ದು ನಮ್ಮ ಹಿಂದೂಗಳ ಒಂದು ದೈವ. ಅದನ್ನು ನಾವು ಅದನ್ನು ಈ ಥರ ಆಗಿರೋದು ಒಂದು ತುಂಬ ದೈವ. ಯಾಕಂದರೆ ನಮ್ಮ ಹಿಂದೂಗಳ ಎಲ್ಲ ಎಲ್ಲರೂ ಕೊಟ್ಟ ದುಡ್ಡು ಇದೊಂದು ಭವ್ಯ ಕಟ್ಟಡ ಮಾಡಿದ್ದಾರೆ. ಈ ಥರ ದೇವಸ್ಥಾನಗಳಲ್ಲಿ ಹಣಗಳನ್ನು ದುರುಪಯೋಗ ಮಾಡೋದು ಇದು ತಪ್ಪು. ಇದು ತುಂಬ ತಪ್ಪಾಗುತ್ತೆ. ಇನ್ನೂ ನಮ್ಮ ಜೊತೆಗೆ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಎಲ್ಲ ದುಡ್ಡು ರಾಮ ಮಂದಿರ ಆಗ್ಬೇಕಾದ್ರೆ ಜನಸಾಮಾನ್ಯರೇ ಕೊಟ್ಟಿದ್ದು, ಯಾವುದೇ ಸರ್ಕಾರ ಕೊಟ್ಟಿರಲಿಲ್ಲ. ಹೀಗಾಗಿ ಅಂಥ ಭವ್ಯ ರಾಮ ಮಂದಿರದಲ್ಲೇ ಈಗ ದೊಡ್ಡ ಪ್ರಮಾಣದಲ್ಲಿ ಹಣ ದುರುಪಯೋಗ ಆಗ್ತಿರುವಂಥದ್ದು ಒಬ್ಬ ಹಿಂದೂ ಆಗಿ ಏನು ಹೆಂಗೆ ಹೇಳ್ತೀವಿ? ನಾನೊಬ್ಬ ಹಿಂದೂ ಆಗಿ ಏನು ಹೇಳ್ಬೇಕಂದ್ರೆ ರಾಮರ ಬಗ್ಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಎಲ್ಲನೂ ನಮ್ಮದೊಂದು ಪವಿತ್ರ ಇದು ಇದೆ. ಈ ಕಳ್ತನ ಹೆಂಗಾಯಿತು, ಏನಾದರೂ ಒಂದು ಲೆಕ್ಕಾಚಾರ ಇರಬೇಕು ಇದಕ್ಕೆ. ಈಗ ರಾಮ ಮಂದಿರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಬಟ್ ಫ್ರಾಡ್ ಆಗಿರೋದ್ರ ಬಗ್ಗೆ ಗೊತ್ತಾಗಿದೆ. ಸ್ಕ್ಯಾಮ್ ಆಗಿದ್ದ, ದುರುಪಯೋಗ ಆಗಿದೆ ಗೊತ್ತಾಗಿದೆ. ಎಷ್ಟು ದುರುಪಯೋಗ ಆಗಿದೆ, ಏನಾಗಿದೆ ಇನ್ನೂ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಆದಷ್ಟು ಚುರುಕು ತನಿಖೆ ಮಾಡಬೇಕು. ಯಾಕಂದರೆ ಇದೇನಾಗ್ತಿತ್ತು, ಸ್ವಲ್ಪ ದಿವಸ ಆದಮೇಲೆ ಮರೆತು ಬಿಡ್ತಾರೆ ಜನ. ಅದ್ರ ಬಗ್ಗೆ ತನಿಖೆ ಚುರುಕಾಗಿ ತಪ್ಪಿಸ್ತರಿಗೆ ಏನು ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅದು ಆಗಲೇಬೇಕು. ಮತ್ತೊಂದು, ಈ ಥರ ಎಲ್ಲೂ ಹಿಂದೂ ಧರ್ಮ ಒಳಗಾಗಲಿ ರಾಮ ಒಂದು ಶ್ರೇಷ್ಠ ನಮ್ಮದು ಪವಿತ್ರ ಸ್ಥಾನ ಇದೆ, ಅದಕ್ಕೊಂದು ಗೌರವ ಕೊಟ್ಟ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಬಿಡ್ಕೊತೇನೆ. ರಾಮ ಮಂದಿರ ಕಟ್ಟಬೇಕಾದ್ರೆ ಎಲ್ಲ ಹಿಂದೂಗಳು ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ. ಈ ದುರುಪಯೋಗದ ಬಗ್ಗೆ ನೀವು ಏನು ಹೇಳ್ತೀರ? ಇಡೀ ಭಾರತ ದೇಶದ ತುಂಬ ರಾಮನ ಮೇಲೆ ನಂಬಿಕೆ ಇದೆ. ಇಂಥದ್ದೊಂದು ಭ್ರಷ್ಟಾಚಾರ ನಡೆದಿರೋದು, ಅದನ್ನು ಜನತೆ ಆಗಲಿ ನಾವಾಗಲಿ ಇದನ್ನು ಒಪ್ಕೊಳ್ಳೋದು ಬಹಳಷ್ಟು ಏನಪ್ಪ ಅಂತಂದ್ರೆ ಕಷ್ಟಕರ. ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು. ಈ ಶಿಕ್ಷೆಯಿಂದ ಯಾರು ಭ್ರಷ್ಟಾಚಾರ ಮಾಡ್ತಾರಲ್ಲ ಅವ್ರು ಏನು ಮಾಡಬೇಕು ಅಂತಂದ್ರೆ ಇನ್ನೊಮ್ಮೇನಪ್ಪ ಅಂತಂದ್ರೆ ರಾಮನ ಹುಂಡಿಯಿಂದ ಈಗ ಲಕ್ಷ ಕೋಟಿಗಟ್ಟಲೆ ಏನು ಕದ್ದಿದಾರಲ್ಲ, ಒಂದು ಪೈಸಾನು ಏನಪ್ಪ ಅಂತಂದ್ರೆ ಕದಿಬಾರ್ದು ಅನ್ನತಕ್ಕಂಥ ಒಂದು ಭಯ ಏನಾಗಬೇಕು ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಏನಾಗಬೇಕು ಅಂತಂದ್ರೆ ಹುಟ್ಟಾಕಬೇಕು ಅಂತ ನನ್ನ ಅನಿಸಿಕೆ. ನಿತ್ಯ ರಾಮ ಮಂದಿರ ನೋಡೋಕ್ಕೆ ಸಾಕಷ್ಟು ದೇಶಾಂತರ ಜನರು ಹೋಗ್ತಾರೆ, ಹೋಗಿ ದೇಣಿಗೆಯನ್ನು ಹಾಕ್ತಾರೆ. ದೇಣಿಗೆ ಹಣ ಈಗ ದುರುಪಯೋಗ ಇದೆ ಅನ್ನುವಂಥ ಗಂಭೀರ ಆರೋಪಗಳು ಬಂದಿದೆ. ಯಾರು ದುರುಪಯೋಗ ಮಾಡ್ಕೊತಿದಾರಲ್ಲ ಅಂಥವ್ರಿಗೆ ಏನಾಗಬೇಕಂತೀರ? ಇದು ಎಲ್ಲ ಹಿಂದೂಗಳ ಶ್ರಮದಿಂದ ಕಟ್ಟಿದಂಥ ಒಂದು ಮಹಾಗುಡಿ, ಅದರ ಒಂದು ದುರುಪಯೋಗ ಆಗಿದ್ದು ಒಂದು ಖೇದಕರ ವಿಷಯ. ಅವರಿಗೆ ಎಂದೂ ಜನ್ಮದೊಳಗೆ ಇಂಥ ಕೆಲಸ ಮಾಡಬಾರ್ದಂಥ ಒಂದು ಶಿಕ್ಷೆ ಆಗ್ಬೇಕು ಅವ್ರಿಗೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು SIT ರಚನೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಅರೆಸ್ಟ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿರೋದು ಕೂಡ ಈಗ ಪ್ರಾಥಮಿಕ ವರದಿಯಿಂದ ಬೆಳಕಿಗೆ ಬಂದಿರುವಂಥದ್ದು. ಅಂಥ ತಪ್ಪಿತಸ್ಥರಿಗೆ ಎಂಥ ಶಿಕ್ಷೆ ಆಗ್ಬೇಕಂತೀರ? ಅನ್ನದ ಹುಂಡಿ ಅಂತಂದರೆ ಈಗ ಅವ್ರು ಮಾಡಿದ ತಪ್ಪನ್ನೇ, ಜನರ ದುಡ್ಡು, ಅದನ್ನು ಅವರಿಗೆ ಸರಿಯಾದ ಅದು ಕಾನೂನು ಪ್ರಕಾರ ಏನೈತಿ, ಯಾವ ಸೆಕ್ಷನ್ ನಡಿ ಅದ್ರ ಪ್ರಕಾರ ಶಿಕ್ಷೆ ಕೊಡ್ಬೇಕು, ಉಗ್ರವಾದ ಶಿಕ್ಷೆ ಕೊಡ್ಬೇಕು. ನಿನಗೆ ಹಣ ಎಲ್ಲ ದುರುಪಯೋಗ ಆಗ್ತಿದೆ ಅಂತ ಏನು ಹೇಳ್ತೀರ? ಏನಂತಾರೆ, ತನಿಖೆ ಆಗ್ಬೇಕಷ್ಟೇ ರೀ. ತನಿಖೆ ಆಗಿ ರಾಜ್ಯದ ಯಾರ್ಯಾರು ದೇಣಿಗೆ ಕೊಟ್ಟಾರ ಅವ್ರಿಗೆ ನ್ಯಾಯ ಸಿಗ್ತದೆ. ಏನು ಹೇಳ್ತೀರಿ ಹಣ ದುರುಪಯೋಗ ಆಗೋದು? ರಾಮ ಮಂದಿರಕ್ಕೆ ಉಪಯೋಗ ಆಗ್ಬೇಕ್ರಿ. ರಾಮ ಮಂದಿರ ಹಣ ಏನೈತಲ್ಲ ಪ್ರತಿಯೊಬ್ಬರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡ್ಬೇಕು ಅವರು. ಇದು ಸರ್ಕಾರ ಎಚ್ಚೆತ್ಕೊಂಡು ಕಠಿಣ ಶಿಕ್ಷೆ ಕೊಡಲೇಬೇಕಂತ ನನ್ನ ಅಭಿಪ್ರಾಯ ಅಂತ ನಾನು ಹೇಳ್ತೇನೆ. ತಪ್ಪು, ಇದು ಮಾಡೋದು ತಪ್ಪನೇ. ಯಾವುದೇ ದೇವಸ್ಥಾನದ ಅಥವಾ ಮಸೀದಿಯ ಚರ್ಚಿನ ದುಡ್ಡು ಫೋಲ್ ಆಗ್ತದೆ ಅಂದರೆ ಅದು ಮಾಡೋದು ದೇಶಕ್ಕೆ ಅಪರಾಧನೇ. ಕಲಿಯುಗದೊಳಗೆ ಧರ್ಮಕ್ಕೆ ಸತ್ಯಕ್ಕೆ ಜಯ ಕಡಿಮೆ, ಅಧರ್ಮನೇ ಹೆಚ್ಚು ಮೆರೆದು. ಮತ್ತು ಅದಕ್ಕೆ ಎಲ್ಲರಿಗೂ ಅದೇ ಎಲ್ಲಿದೆ ಸರಿಗೆ ಯಾರು ನಿಮಗೆ ಪ್ರಾಮಾಣಿಕವಾಗಿ ಇರೋ ಜನ ಬೆಲೆ ಇದೆ ಅವರಿಗೆ. ಭ್ರಷ್ಟ ಅಧಿಕಾರಿಗೆ ಬೆಲೆ, ಭ್ರಷ್ಟ ರಾಜಕಾರಣಿಗೆ ಬೆಲೆ, ಪ್ರಾಮಾಣಿಕ ಇದ್ದರೆ ಯಾರಿಗಾರು ಬೆಲೆ ಇದೆಯಾ? ಸತ್ಯ ತನಗಿದೆಯಾ?
ಇಲ್ಲ ಹುಚ್ಚಂತ ತಿಳ್ಕೊಂಡ್ಬಿಡ್ತಾರೆ. ಈಗ ರಾಮ ಮಂದಿರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ ದುರುಪಯೋಗ, ದೇಣಿಗೆ ಹಣ ದುರುಪಯೋಗ ಇದೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಿರುವಂಥದ್ದು, ಏನು ಹೇಳ್ತೀರಿ ಸರ್? ಸುಮಾರು 200 ಕೋಟಿ ದೇಣಿಗೆ ದುರುಪಯೋಗ ಆಗೈತೆ ಅಂತ ಕಂಡು ಬಂದಿದೆ. ಅದರಲ್ಲಿ ಬೆಳ್ಳಿ ಗಟ್ಟಿ ಇರ್ಬೋದು, ನಗದು ವರ್ಗಾವಣೆ ಇರ್ಬೋದು, ಇವೆಲ್ಲ ಆರೋಪಗಳು ಬಂದಿದೆ. ಭಾಳ ಇದು ಆರೋಪಗಳು ಬಂದಿದ್ದು ಭಾಳ ದುರದೃಷ್ಟಕರ ಅಂತ ನಾನು ಬಯಸ್ತೇನೆ. ಆದರೆ ಈ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರು ಯೋಗಿ ಆದಿತ್ಯನಾಥ್ ಅವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಯಾರು ಮಾಡಿ ಅದರ ಮೂಲಕ ಇನ್ವೆಸ್ಟಿಗೇಷನ್ ಮಾಡಿಸಿ ತಪ್ಪಿತಸ್ಥರನ ಮೇಲೆ 8 ಜನರ FIR ಈಗಾಗಲೇ ಮಾಡಿದ್ದಾರೆ. ಸರ್ಕಾರ ಅದಕ್ಕೆ ಇಂಟರ್ಫೆರೆನ್ಸ್ ಆಗಿ ಅದನ್ನು ಸರಿ ಮಾಡ್ತಾರಂತ ನಾನು ನಂಬಿಕೆಯಿಂದ ನಾನು ಮಾತಾಡ್ತಿದ್ದೆ. ರಾಮನ ಹುಂಡಿ ಸೇರಬೇಕಿದ್ದ ಕೋಟ್ಯಾಂತರ ಹಣ ಇದೀಗ ಕಳ್ಳರ ಪಾಲಾಗಿರುವುದಕ್ಕೆ ಬೆಳಗಾವಿ ಜನರು ಖೇದನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗೆ ದುರುಪಯೋಗ ಪಡಿಸಿಕೊಂಡಂತಹ ಜನರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಬೆಳಗಾವಿ ಜನರು ಮಾಡಿರುವಂಥದ್ದು. ಇವಿಷ್ಟು ಬೆಳಗಾವಿ ಜನರು ರಾಮ ಮಂದಿರದ ಹಣದ ದುರುಪಯೋಗದ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳು. ಕ್ಯಾಮರಾ ನರೇಶ್ ಪಾಟೀಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.